ಲೋಕಸಭೆ ಎಲೆಕ್ಷನ್ಗೆ ಈಗಾಗಲೇ ಬಿಜೆಪಿ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಎರಡು ಪಟ್ಟಿಯನ್ನ ಬಿಡುಗಡೆ ಅಂದ್ರೆ ಎರಡು ಹಂತದಲ್ಲಿ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಅಂತ ಚರ್ಚೆ ಕೂಡ ನಡೀತಾ ಇದೆ. ಈಗ ಆರ್ ಅಶೋಕ್ ಅವರು ಮಾತಾಡ್ತಿದ್ದಾರೆ, ಬನ್ನಿ ಅವರು ಏನು ಹೇಳ್ತಿದ್ದಾರೆ ನೋಡೋಣ. ಕೊನೆ ಮಿನಿಟ್ ವರೆಗೂ ಅವಕಾಶಕ್ಕೆ ಚಾನ್ಸಸ್ ಇದೆ. ಅದು ಇಲ್ಲ, ನನಗೆ ಗೊತ್ತಿಲ್ಲ. ನಾನಂತೂ ಯದುವೀರವ್ರನ್ನ ಸಂಪರ್ಕ ಮಾಡಿಲ್ಲ. ನಾನು ಯದುವೀರವ್ರನ್ನ ಸಂಪರ್ಕನೂ ಮಾಡಿಲ್ಲ, ಫೋನಲ್ಲೂ ಕೂಡ ಮಾತಾಡಿಲ್ಲ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಸರ್, ಈಗ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಇವತ್ತು. ನಾನು ಕೂಡ ಇವತ್ತಿನ ಪ್ರೊಟೆಸ್ಟ್ಗೆ ಪಾಲ್ಗೊಳ್ಬೇಕಾಯಿತು. ಇಮಿಡಿಯೇಟಾಗಿ ನನಗೆ ಡೆಲ್ಲಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಆಫೀಸ್ ಬುಲಾವ್ ಬಂದಿದ್ದರಿಂದ ಬಂದಿದ್ದೀರಿ. ನಾನು ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ನಾವು ಬಂದಿದ್ದೀರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಮಿಸ್ಮ್ಯಾನೇಜ್ಮೆಂಟಿಂದ ಈ ಕಾವೇರಿ ನದಿಯಲ್ಲಿ ನಮಗೆ ಕಳೆದ ಬಾರಿ ನಮ್ಮ ಸರ್ಕಾರ ಇತ್ತು, ಇದೇ ಟೈಮಲ್ಲಿ ಸಾಕಷ್ಟು ನೀರಿತ್ತು, ಯಾಕಂದರೆ ನಾವು ಮ್ಯಾನೇಜ್ ಮಾಡಿದ್ವಿ. ಓಕೆ, ಯದುವೀರ್ ಸ್ಪರ್ಧೆ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಅವರ ಹೆಸರು ಇದೆ ಇಲ್ವಾ ಅದು ಯಾವುದ್ರ ಬಗ್ಗೆನೂ ಕೂಡ ನನಗೆ ಮಾಹಿತಿ ಇಲ್ಲ ಅಂತ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ಸುದ್ದಿ ಅಂದ್ರೆ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುವಂತ ಬಹುತೇಕ ಸಾಧ್ಯತೆ ಇದೆ. ಅವರ ಬದಲಾಗಿ ರಾಜ ಯದುವೀರ್ ಅವರಿಗೆ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ವಿಚಾರವಾಗಿ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅಂತ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗಾಗಲೇ ಲಿಸ್ಟ್ ರೆಡಿ ಆಗಿದೆ. ಅಂದ್ರೆ ಈ ಪಟ್ಟಿಯನ್ನ ಎರಡು ಹಂತದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಮೊದಲ ಹಂತದಲ್ಲಿ ಕೆಲವೇ ಹೆಸರುಗಳನ್ನ ಬಿಡುಗಡೆ ಮಾಡ್ತೀವಿ, ಅದಾದ ನಂತರ ಮತ್ತೊಮ್ಮೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಚರ್ಚೆ ಆಗಿದೆ. ಅಂತಿಮವಾಗಿ ನಾಳೆ ಅಥವಾ ನಾಳಿದ್ರಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಆರ್ ಅಶೋಕ್ ಅವರು ತಿಳಿಸಿದ್ದಾರೆ. ಲೋಕಸಭಾ ಎಲೆಕ್ಷನ್ಗೆ ಈಗಾಗಲೇ ಬಿಜೆಪಿ ಎಲ್ಲಾ ರೀತಿಯಾಗಿ ತಯಾರಾಗ್ತಾ ಇದೆ. ಕೆಲವು ಹಾಲಿ ಸಂಸದರನ್ನೇ ಕೈಬಿಡುವಂತ ಸಾಧ್ಯತೆಗಳು ಕೂಡ ಇದೆ ಈ ಚುನಾವಣೆಯಲ್ಲಿ. ಜೊತೆಗೆ ಹೊಸ ಮುಖಗಳಿಗೆ ಈ ಬಾರಿ ಅವಕಾಶ ನೀಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಈಗಾಗಲೇ ರಾಜ್ಯ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಪ್ರಯೋಗದಿಂದಲೇ ಒಂದಷ್ಟು ಸಮಸ್ಯೆ ಆಗಬಹುದಾ ಅಂತ. ಯಾಕೆಂದ್ರೆ ಕೆಲವರಿಗೆ ಸಂಸದರನ್ನ ಕೈಬಿಡುವಂತ ಸಾಧ್ಯತೆ ಇರುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಅಸಮಾಧಾನ ಬುಗಿಲೇಳುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಆ ರೀತಿಯಾದ ಪರಿಸ್ಥಿತಿ ಇತ್ತು. ಕೆಲವು ಹಾಲಿ ಶಾಸಕರನ್ನೇ ಕೈಬಿಡಲಾಗಿತ್ತು, ಹಾಲಿ ಸಚಿವರನ್ನೇ ಕೈಬಿಡಲಾಗಿತ್ತು. ಅದೇ ರೀತಿಯಾದಂತ ಎಕ್ಸ್ಪೆರಿಮೆಂಟ್ ಅನ್ನ ಈ ಬಾರಿ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಹಾಲಿ ಸಂಸದರ ಬದಲಾವಣೆ ಆಗುತ್ತೆ, ಹೊಸಬರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜಾತಿ ಸಮೀಕರಣದ ಮೇಲೆ ಟಿಕೆಟ್ ನೀಡುವ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆದಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಕೂಡ ಇದೀಗ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ನಾಯಕ ಆರ್ ಅಶೋಕ್ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಲಿ ಸಂಸದರ ಬದಲಾವಣೆ ಆಗುತ್ತೆ, ಹೊಸಬರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಸಮೀಕರಣದ ಮೇಲೆ ಟಿಕೆಟ್ ನೀಡುವಂತ ಸಂಬಂಧ ವಿಚಾರವಾಗಿ ಚರ್ಚೆಯನ್ನ ಕೂಡ ಮಾಡಿದ್ದೇವೆ. ಈ ವಿಚಾರದ ಮೇಲೆ ಟಿಕೆಟ್ ಅನ್ನ ನಾವು ನೀಡುತ್ತೇವೆ ಅಂತ ಹೇಳಿದ್ದಾರೆ. ಬಹಳ ವಿಸ್ತೃತವಾದ ಕರ್ನಾಟಕದ ಲೋಕಸಭೆ 28 ಕ್ಷೇತ್ರಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆ. ನಮ್ಮ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ಮೋದಿಯವರು ಸಹ ಸಭೆಯಲ್ಲಿದ್ದರು. ಅಮಿತ್ ಶಾ ಅವರು, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡ ನಾವೆಲ್ಲ ಲಿಮಿಟೆಡ್ ಮೆಂಬರ್ಸ್ ಸಭೆಯಲ್ಲಿ ಭಾಗವಹಿಸಿದ್ರಿ. ಕೂಲಂಕುಷವಾಗಿ ಚರ್ಚೆಯಾಗಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಾಯಕರ ಜೊತೆ ಸುದೀರ್ಘವಾದ ಚರ್ಚೆ ಆಗಿದೆ. ನಮ್ಮ ಕೇಂದ್ರದ ನಾಯಕರು ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳು ಕೂಡ ಸಭೆಯಲ್ಲಿದ್ದರಿಂದ ನನಗನ್ಸುತ್ತೆ ಅಂತಿಮವಾಗಿ ಈ ಸಭೆ ನಡೆದಿರುವಂಥದ್ದು. ಯಾಕಂದರೆ ಸಂಸದೀಯ ಬದಲಾವಣೆ ಅಂತೂ ಹಾಗೇ ಆಗುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಬದಲಾವಣೆ ನಮ್ಮ ಪಾರ್ಟಿಯಲ್ಲಂತೂ ಆ ಥರದ ಬದಲಾವಣೆಯನ್ನು ನಿರಂತರವಾಗಿ ಮಾಡುವಂಥ ಪಾರ್ಟಿ ನಮ್ಮದು. ಹೊಸಬರಿಗೆ ಅವಕಾಶ ಕೊಡುವಂಥದ್ದು, ಈ ಥರದ್ದೆಲ್ಲ ನಿರಂತರ ಪ್ರಕ್ರಿಯೆಯನ್ನು ನಡೀತಾ ಇದೆ. ಸೊ ನನಗನ್ಸುತ್ತೆ ಹಲವಾರು ಸರ್ಪ್ರೈಸ್ಗಳು. ಬದಲಾವಣೆ ಅಂತೂ ಹಾಗೇ ಆಗುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಬದಲಾವಣೆ ನಮ್ಮ ಪಾರ್ಟಿಯಲ್ಲಂತೂ ಆ ಥರದ ಬದಲಾವಣೆಯನ್ನು ನಿರಂತರವಾಗಿ ಮಾಡುವಂಥ ಪಾರ್ಟಿ ನಮ್ಮದು. ಹೊಸಬರಿಗೆ ಅವಕಾಶ ಕೊಡುವಂಥದ್ದು, ಈ ಥರದ್ದೆಲ್ಲ ನಿರಂತರ ಪ್ರಕ್ರಿಯೆಯನ್ನು ನಡೀತಾ ಇದೆ. ಸೊ ನನಗನ್ಸುತ್ತೆ ಹಲವಾರು ಸರ್ಪ್ರೈಸ್ಗಳು. ಅಲ್ಲ, ಕೆಲವರೆಲ್ಲ ವಾಲಂಟಿಯರಿ ರಿಟೈರ್ಡ್ ಆಗಿದ್ದಾರೆ, ಅಂಥ ಕಡೆ ಹೊಸ ಮುಖಗಳು ಬಂದೇ ಬರುತ್ತೆ. ಕೆಲವೆಲ್ಲ ಪರ್ಫಾರ್ಮೆನ್ಸು ಮತ್ತು ಅಲ್ಲಿನ ರಾಜಕೀಯ ಪರಿಸ್ಥಿತಿ ಮತ್ತು ಟೋಟಲ್ ಆಲ್ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ
ಚರ್ಚಿಸಿದ್ದೇವೆ ಅಂತ ದೆಹಲಿಯಲ್ಲಿ ಬಿಜೆಪಿ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರತಿ ಬಾರಿನೂ ಕೂಡ ಪಕ್ಷದಲ್ಲಿ ಬದಲಾವಣೆ ಮಾಡೋದು ಸಹಜ, ನಮ್ಮ ಪಕ್ಷದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರುತ್ತೆ. ನಿನ್ನೆ ನಡೆದ ಸಭೆ ಅಂತಿಮ ಎಂದು ಅನಿಸುತ್ತದೆ. ಎಲ್ಲ 28 ಕ್ಷೇತ್ರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅಂತ ಆರ್ ಅಶೋಕ್ ತಿಳಿಸಿದ್ದಾರೆ. ಸಭೆಯಲ್ಲಿ 28 ಕ್ಷೇತ್ರಗಳ ಟಿಕೆಟ್ ಫೈನಲ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಜಾತಿ ಕಾಂಬಿನೇಷನ್ಗಾಗಿ ಕೆಲ ಬದಲಾವಣೆಗಳು ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕೆಲ ಹಾಲಿ ಸಂಸದರ ಬದಲಾವಣೆ ಕನ್ಫರ್ಮ್ ಅಂತಾನೂ ಕೂಡ ಆರ್ ಅಶೋಕ್ ತಿಳಿಸಿದ್ದಾರೆ. ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಮುಗಿದಿದೆ. ನಮ್ಮ ಪಾರ್ಟಿಯಲ್ಲಂತೂ ಆ ಥರದ ಬದಲಾವಣೆಯನ್ನು ನಿರಂತರವಾಗಿ ಮಾಡುವಂಥ ಪಾರ್ಟಿ ನಮ್ಮದು. ಹೊಸಬರಿಗೆ ಅವಕಾಶ ಕೊಡುವಂಥದ್ದು ಈ ಥರದ್ದೆಲ್ಲ ನಿರಂತರ ಪ್ರಕ್ರಿಯೆ ನಡೀತಾ ಇದೆ. ಸೊ ನನಗನ್ಸುತ್ತೆ ಹಲವಾರು ಸರ್ಪ್ರೈಸ್ಗಳು. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಇದೀಗಷ್ಟೇ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ಅಂತಿಮವಾಗಿ 28 ಕ್ಷೇತ್ರಗಳ ಲಿಸ್ಟ್ ಕೂಡ ರೆಡಿ ಆಗಿದೆ. ಕೆಲವು ಹಾಲಿ ಸಂಸದರು ಬದಲಾವಣೆ ಆಗುತ್ತೆ ಅಂತಲೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಹಾಲಿ ಸಂಸದರು ಯಾರಿರ್ಬೋದು? ನಿನ್ನೆಯಿಂದ ನಾವು ಸಾಕಷ್ಟು ಚರ್ಚೆ ಮಾಡ್ತಿದ್ದೀವಲ್ಲ, ಅವರೇ ಇರ್ತಾರಾ ಅಥವಾ ಬೇರೆ ಯಾರಿಗಾದ್ರೂ ಸಡನ್ ಆಗಿ ಶಾಕ್ ಕೊಡುತ್ತಾ ಬಿಜೆಪಿ ಹೈಕಮಾಂಡ್? ದಿವ್ಯಾ, ಮೊದಲಿಂದ ಏನು ಚರ್ಚೆ ಆಗ್ತಾ ಇತ್ತು, ಸುಮಾರು 10ಕ್ಕೂ ಅಧಿಕ ಸಂಸದರಿಗೆ ಈ ಬಾರಿ ಟಿಕೆಟ್ ಕೈತಪ್ಪುತ್ತೆ ಅಂತ. ಅದರಲ್ಲಿ ಕೆಲವರು ವಯಸ್ಸಿನ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೈತಪ್ಪಬಹುದು, ಇನ್ನು ಕೆಲವರಿಗೆ ಅನಾರೋಗ್ಯ, ಮತ್ತಷ್ಟು ಜನರಿಗೆ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಇರುವಂತಹ ನೆಗೆಟಿವ್ ರಿಪೋರ್ಟ್, ಕಾರ್ಯಕರ್ತರ ಅಸಮಾಧಾನ ಹಿನ್ನೆಲೆಯಲ್ಲಿ ಈ ಬಾರಿ ಬಹುತೇಕ ಅಂಥವ್ರಿಗೆ ಟಿಕೆಟನ್ನು ತಪ್ಪಿಸಿ ಅಲ್ಲಿನ ಒಂದು ಜಾತಿ ಸಮೀಕರಣವನ್ನು ಮಾಡಿ ಯಾವ ಯುವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಗೆಲ್ಲಬಹುದು BJP ಅಭ್ಯರ್ಥಿ ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಹಾಕ್ಕೊಂಡೆ ಅಭ್ಯರ್ಥಿ ಫೈನಲ್ ಮಾಡಿದಂತೆ BJP ವರಿಷ್ಠರು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ನಿನ್ನೆ ತಡರಾತ್ರಿ ನಡೆದಂತಹ ಸಭೆಯಲ್ಲಿ ಪ್ರಮುಖವಾಗಿ 3 ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದಂತೆ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಅದನ್ನು ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು, ಹಲವು ಅಭ್ಯರ್ಥಿಗಳು ಈ ಬಾರಿ ಹಲವು ಸಂಸದರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಒಂದು. ಮತ್ತೊಂದು, ಯಾರು ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡಿದಾರೋ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು. ಜೊತೆಗೆ 28 ಲೋಕಸಭಾ ಕ್ಷೇತ್ರದಲ್ಲಿ ಆಯಾ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಸಮೀಕರಣ, ಯಾವ ಜಾತಿಯ ಪ್ರಮುಖರನ್ನು ನಾವು ಗುರುತಿಸಿದ್ರೆ ಅಭ್ಯರ್ಥಿಯನ್ನು ಮಾಡಿದ್ರೆ ಅಂಥ ಕ್ಷೇತ್ರವನ್ನು ಗೆಲ್ಲಬಹುದು ಅಂತ. ಈ 3 ವಿಚಾರಗಳನ್ನು ಮುಂದೆ ಇಟ್ಕೊಂಡು 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ರಾಜ್ಯದ ನಾಯಕರುಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಬಹುತೇಕ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿನೂ ಕೂಡ ಯಾರಾಗಬೇಕು ಅನ್ನುವಂಥದ್ದನ್ನು ನಿನ್ನೆ ತಡರಾತ್ರಿ ನಡೆದಂಥ ಒಂದು ಸಭೆಯಲ್ಲಿ ಫೈನಲ್ ಆಗಿದೆ. ಈಗಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಲಿ ಸಂಸದರಿಗೆ ಏನು 10 ರಿಂದ 12 ಜನ ಸಂಸದರಿಗೆ ಟಿಕೆಟ್ ಕೈತಪ್ಪುತ್ತೆ ಅನ್ನುವಂಥ ಒಂದು ಚರ್ಚೆ ಇತ್ತು. ಆ ಚರ್ಚೆ ನಿಜವಾಗುತ್ತಾ, ಇಲ್ಲವೇ ಕೇವಲ ಕೆಲವೊಂದಷ್ಟು ಜನರಿಗೆ ಮಾತ್ರ ಟಿಕೆಟ್ ಕೈತಪ್ಪುತ್ತಾ ಅನ್ನುವಂಥದ್ದು. ಆದರೆ ನಿನ್ನೆ ಬಂದಂತಹ ದೆಹಲಿಯ ಮಾಹಿತಿಯನ್ನು ನೋಡಿದ್ರೆ ಬಹುತೇಕ ಇಷ್ಟು ದಿನಗಳು ಏನು ಚರ್ಚೆ ಆಗ್ತಾ ಇತ್ತು 10 ರಿಂದ 12 ಜನ ಸಂಸದರಂತ, ಅವರು ಬಹುತೇಕ ಬದಲಾವಣೆ ಆಗೋದು ಪಕ್ಕಾ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಅದರಲ್ಲಿ ವಯಸ್ಸಿನ ಕಾರಣ, ಆರೋಗ್ಯ ಕಾರಣವನ್ನು ನೋಡಿದ್ದೆ ಆದರೆ ಬಹುತೇಕ ಈ ಬಾರಿ ಬಚ್ಚೇಗೌಡರು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಮಾಜಿ ಸಚಿವರಾದಂತಹ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಹುತೇಕ ಟಿಕೆಟ್ ಸಿಗೋದು ಗ್ಯಾರಂಟಿ ಆಗಿದೆ. ಅದೇ ರೀತಿ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನನಗೆ ಟಿಕೆಟ್ ಬೇಡ ಅಂತ ಹೇಳಿದ್ರು. ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ ಅವರು ಟಿಕೆಟ್ ಬೇಡ ಅಂತ ಹೇಳಿದ್ರು. ಮಂಗಳ ಅಂಗಡಿ ಅವರು ಬೆಳಗಾವಿಯಲ್ಲಿ ನನಗೆ ಟಿಕೆಟ್ ಕೊಡದೇ ಇದ್ರೆ ನಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅಂತ. ಇಂಥ ಆಯ್ದ ಅವರನ್ನು ಬಿಟ್ಟರೆ ಉಳಿದವರು ಬಿಜಾಪುರ ಆಗಿರ್ಬೋದು, ಜಿಗಜಿಣಗೆ ಈ ಕ್ಷಣಕ್ಕೂ ಕೂಡ ಟಿಕೆಟ್ ಕೊಡೋದು ಡೌಟ್. ಅಂದರೆ ಅಲ್ಲಿ ಗೋವಿಂದ ಕಾರಜೋಳ ಅವ್ರು ಕೊಡಬೇಕಾ, ಇಲ್ಲ ಕಾರಜೋಳ ಮಗನಿಗೆ ಅಲ್ಲಿ ಟಿಕೆಟ್ ಕೊಡಬೇಕಾ ಅಂತ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಿರುವಂತಹ ಸದಾನಂದ ಗೌಡರ ಬಗ್ಗೆನೂ ಕೂಡ ನಿನ್ನೆ ನಡೆದಂತಹ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಅಲ್ಲೂ ಕೂಡ ಯುವಕರನ್ನು ನೋಡಬೇಕು ಅನ್ನುವಂಥದ್ದು, ಯುವಕರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು, ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎರಡೂ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಅಲ್ಲಿನ ಕಾರ್ಯಕರ್ತರು ಹಿಡಿದಿರುವಂಥದ್ದು. ಹೀಗಾಗಿ ಬಹುತೇಕ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಕ್ಕಿದ್ರೂ ಕೂಡ ಉತ್ತರ ಕನ್ನಡದ ಅಭ್ಯರ್ಥಿ ಅಂತೂ ಈ ಬಾರಿ ಬಹುತೇಕ ಬದಲಾವಣೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದ GS ಬಸವರಾಜ್ ಅವರು ಸಂಸದರು ಹಿಂದೆನೇ ಹೇಳಿದ್ರು, ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ, ನನಗೆ ಟಿಕೆಟ್ ಬೇಡ, ನಾನು ಹೇಳ್ದಂಥವ್ರಿಗೆ ಟಿಕೆಟ್ ಕೊಡಿ ಅಂತ. ಹೀಗಾಗಿ ವಿ ಸೋಮಣ್ಣ ಅವರಿಗೆ ತುಮಕೂರು ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಪಠ್ಯನ ಇವತ್ತು ಇಲ್ಲವೇ ನಾಳೆ ಅಧಿಕೃತವಾಗಿ BJP ವರಿಷ್ಠರು ಬಿಡುಗಡೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.